ಸರ್, ನನಗೆ ಡೆಲ್ಲಿಗೆ ಹೋದಂಥ ಟೈಮಲ್ಲಿ ಕೂಡ ಬಹುಶಃ ಅಮಿತ್ ಶಾ ಅವರು ಕೂಡ ನನ್ನ ಹತ್ರ ಉಲ್ಲೇಖನೆ ಮಾಡಿದರು. ರಾಮ್ಲವರೇ, ಜನಾರ್ದನ್ ರೆಡ್ಡಿ ಅವ್ರದ್ದು ಏನು ಮಾಡ್ತೀರಿ ಅಂದರೆ ಈಗ ನಾನು ಭಾಳ ಸ್ಪಷ್ಟವಾಗಿ ಹೇಳಿದ್ದೀನಿ. ಇಲ್ಲ ರೀ, ಅವರು ಶಕ್ತಿ ಇರುವಂಥ ನಾಯಕ ನಮ್ಮ ಭಾಗದಲ್ಲಿ. ಅವರು ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಅವ್ರಿಗೆ ಒಂದು ವರ್ಚಸ್ಸಿರುವಂಥ ನಾಯಕ ಇದ್ದಾನೆ. ಅವರು ಕೂಡ ಒಂದು ಸ್ವಂತ ಪಾರ್ಟಿ ಕಟ್ಟಿದ ಮೇಲೆ ಕೂಡ ಬಹುಶಃ ಎಲ್ಲ ಕಡೆ ಕೂಡ ಅವ್ರ ವೋಟ್ ಬ್ಯಾಂಕ್ ಇರೋ ಕಾರಣ ಬಹುಶಃ ನಮ್ಮ ಭಾಗದಲ್ಲಿ ದೊಡ್ಡ ವೋಟ್ ಬ್ಯಾಂಕ್ ಇದೆ. ದಯವಿಟ್ಟು ಪಾರ್ಟಿಗೆ ಕರ್ಕೊಂಡೋದ್ರಿಂದ ಒಳ್ಳೆಯದಾಗುತ್ತೆ ಅಂತೇಳಿ ನಮ್ಮ ರಾಷ್ಟ್ರೀಯ ನಾಯಕರಂಥ ಅಮಿತ್ ಶಾ ಅವ್ರ ಹತ್ರ ಕೂಡ ನಾನು ಹೇಳಿ ಬಂದಿದ್ದೆ. ಮೈಸೂರಲ್ಲಿ ಬಂದಂಥ ಟೈಮಲ್ಲಿ ಕೂಡ ನಾನು ಉಲ್ಲೇಖನ ಮಾಡಿದಂಥ ಟೈಮಲ್ಲಿ ನಾನು ಕೂಡ ಅದ್ರ ಬಗ್ಗೆ ಉಲ್ಲೇಖನ ಮಾಡಿ ಅವ್ರಿಗೆ ಒಂದು ರೀತಿ ಬರೋದ್ರಿಂದ ಚಲೋ ಆಗುತ್ತೆ ಅಂತ ಹೇಳಿದ್ದೀನಿ. ನಂತರ ಯಡಿಯೂರಪ್ಪರು ರಾಜ್ಯ ಅಧ್ಯಕ್ಷರಂತ ವಿಜೇಂದ್ರ ಅವರು ಮಾತಾಡಿದಂಥ ಟೈಮಲ್ಲಿ ಕೂಡ ನಾನು ಸ್ಪಷ್ಟವಾಗಿ ಹೇಳಿದ್ದೀನಿ, ಜನಾರ್ದನ್ ರೆಡ್ಡಿ ಅವರು ಬರೋದ್ರಿಂದ ಒಳ್ಳೆಯದಾಗುತ್ತೆ ಅಂತೇಳಿ. ಹಂಗಾಗಿ ನನ್ನ ಕಡೆಯಿಂದ ಏನೇನು ಹೇಳಬೇಕಾಯ್ತು ಎಲ್ಲವನ್ನೂ ಕೂಡ ಹೇಳ್ಬಿಟ್ಟಿದ್ದೀನಿ. ಇನ್ನು ಬಾಕಿ ವಿಚಾರ ಏನಿದೆನೋ ರಾಷ್ಟ್ರೀಯ ನಾಯಕರು ತೀರ್ಮಾನವನ್ನು ತಗೋಬೇಕಾಗಿದೆ. ನೋಡ್ರಿ, ನಮಗೆ ವೈಯಕ್ತಿಕವಾದಂಥ ಯಾವುದೇ ವೈಮನಸ್ಸಿದ್ರೆ ಕೂಡ ಪಾರ್ಟಿ ಅಂದು ಬಂದಂಥ ಟೈಮಲ್ಲಿ ನಾವು ಪಾರ್ಟಿಯಲ್ಲಿ ಕೆಲಸ ಮಾಡಬೇಕಾಗುತ್ತೆ. ಯಾಕಂದರೆ ಬಹುಶಃ ನನಗೆ ಯಾರ್ಯಾರು ವ್ಯಕ್ತಿಗಳ ಹತ್ರ ನನ್ನ ಕೆಲವೊಂದು ಸಾರಿ ಒಳ್ಳೆಯ ಸಂಬಂಧಗಳಿರ್ಬೋದು, ಕೆಲವೊಂದು ಸಂಬಂಧಗಳು ಕೆಟ್ಟಿರ್ಬೋದು. ಅದೇ ಪಾರ್ಟಿಯಿಂದ ಬಂದಂಥ ಟೈಮಲ್ಲಿ ಯಾವುದೇ ವೈಯಕ್ತಿಕವಾದಂಥ ಸಂಬಂಧಗಳ ಬಗ್ಗೆ ಯಾವುದೇ ಅದನ್ನು ನಾವು ನೋಡೋಕೆ ಹೋಗಲ್ಲ. ಪಾರ್ಟಿ ವಿಚಾರ ಬಂದಂಥ ಟೈಮ್ ನಾವೆಲ್ಲರಿಗೂ ಒಗ್ಗಟ್ಟಿಂದ ಕೆಲಸ ಮಾಡ್ತೀವಿ. ಜನಾರ್ದನ್ ರೆಡ್ಡಿ ಅವರು ಬರೋದ್ರಿಂದ ನಮ್ದು ಯಾವುದೇ ರೀತಿಯಲ್ಲಿ ಕೂಡ ತಕರಾರಿಲ್ಲ ಅನ್ನೋಂಥ ಸ್ಪಷ್ಟನೆ ಕೊಟ್ಟಿನಿ, ಇಲ್ಲಿ ಕೂಡ ಕೊಡ್ತಾ ಇದ್ದೀನಿ. ನನಗೆ ವೈಮನ್ಸ್ ಅನ್ನೋದಕ್ಕಿಂತ ಬಹುಶಃ ನನಗೆ ಆ ರೀತಿ ಯಾವತ್ತೂ ಕೂಡ ಇಲ್ಲ. ಯಾಕಂದರೆ ನಾನು ಅವರೇ ಸ್ವಂತ ಪಾರ್ಟಿ ಇರೋ ಕಾರಣ, ನಾವು ಸ್ವಂತ ಪಾರ್ಟಿ ನಮ್ಮದು BJP ಇರೋ ಕಾರಣ ಸ್ವಲ್ಪ ದೂರ ಇದ್ದೀವಿ. ಅವರು ಪಾರ್ಟಿಯಲ್ಲಿ ಬರ್ತಾರೆ ಅಂದರೆ ನಾವೆಲ್ಲ ಕಲಿತು ಹೋಗಿರೋ ರಾಜಕಾರಣ ಮಾಡಲೇಬೇಕಾಗುತ್ತಲ್ಲ. ಅವ್ರದ್ದೇ ಒಂದು ಪಾರ್ಟಿ ಆಗಿರೋ ಕಾರಣ ಅದು ವೈಯಕ್ತಿಕವಾದಂಥ ವಿಚಾರ, ನಾನು ಅದನ್ನು ಹೇಳೋಕ್ಕಾಗಲ್ಲ. ಅವ್ರ ಪಾರ್ಟಿ ತೀರ್ಮಾನ ತಗೋಬೇಕು. ಫ್ರೆಂಡ್ಸ್, ಅದರಲ್ಲಿ ಬೇರೆ ಪ್ರಶ್ನೆ ಇಲ್ಲ. ಅಲ್ಲ ನೋಡಿ ಸರ್, ನಾನು ಜನಾರ್ದನ್ ರೆಡ್ಡಿ ಅವ್ರ ಬಗ್ಗೆ ಆವತ್ತೇನು ಗೌರವ ಹಿಡ್ಕೊಂಡು ಇವತ್ತುಗಳು ಅದೇ ಗೌರವವನ್ನು ಹಿಡ್ಕೊಂಡಿದ್ದೀನಿ. ಬಹುಶಃ ಕೆಲವೊಂದು ನಿರ್ಧಾರಗಳು ತೊಗೋಬೇಕಾದ್ರೆ ಬಹುಶಃ ನಾನು ಆವತ್ತಿನ ಕಾಲದಲ್ಲಿ ನಾನೊಂದು ನಿರ್ಧಾರ ತೊಗೊಂಡಿದ್ದೆ, ಇವತ್ತಿನ ಕಾಲದಲ್ಲಿ ಇವರೊಂದು ನಿರ್ಧಾರ ತೊಗೊಂಡಾರ. ಆ ನಿರ್ಧಾರ ತೊಗೊಂಡಂಥ ತಪ್ಪ ಇಲ್ಲ ಕರೆಕ್ಟೇ ಅನ್ನೋಂಥ ವಿಚಾರ ಜನರು ತೊಗೋಬೇಕಾಗುತ್ತೆ. ಎಲ್ಲ ಪ್ರಯತ್ನಗಳು ಕೂಡ ಮಾಡಿರ್ತೀವಿ. ಈ ಮುಂದಕ್ಕೆ ಏನಾಗುತ್ತೆ ಅನ್ನೋಂಥದ್ದು ವಿಚಾರ ಆಲ್ರೆಡಿ ಯಡಿಯೂರಪ್ಪ ಹತ್ರ ಕೂಡ ಚರ್ಚೆ ಮಾಡಿದ್ದೀನಿ. ಪಾರ್ಟಿ ತೀರ್ಮಾನ ತಗೋಂಥದ್ದು ಅನ್ನೋಂಥ ವಿಶ್ವಾಸ ಇಲ್ಲ. ನನಗೆ ಆ ರೀತಿ ಮಾಹಿತಿ ಯಾವುದಿಲ್ಲ ಸರ್, ನನಗೆ ಯಾವುದೇ ಮಾಹಿತಿ ಇಲ್ಲ. ಮಾಹಿತಿ ಇಲ್ಲದಂಥ ಟೈಮಲ್ಲಿ ನಾನು ಹೇಳೋದು ಕೂಡ ತಪ್ಪಾಗುತ್ತೆ. ನನಗೆ ಯಾವುದೇ ಮಾಹಿತಿ ಇಲ್ಲ. ನನಗೆ ಆ ರೀತಿ ಏನು ಗೊತ್ತಿಲ್ಲ. ಜನಾರ್ದನ್ ರೆಡ್ಡಿ ಅವ್ರನ್ನ ಪಾರ್ಟಿ ತೊಗೋಬೇಕನ್ನೋಂಥ ವಿಚಾರದ ಬಗ್ಗೆ ಭಾಳ ಸ್ಪಷ್ಟವಾಗಿ ಹಿರಿಯ ನಾಯಕರಿಗೆ ಹೇಳಿದ್ದೀನಿ. ವಿಲೀನ ಆಗಬೇಕಾ, ಹೊಂದಾಣಿಕೆ ಮಾಡ್ಕೋಬೇಕನ್ನೋಂಥದ್ದು ನನಗೆ ಅದು ಮಾಹಿತಿ ಇಲ್ಲ ಸರ್. ಇಲ್ಲ, ಅದ್ರ ಬಗ್ಗೆ ಏನು ಚರ್ಚೆ ಮಾಡಿ ಅಂದರೆ ಜನಾರ್ದನ್ ರೆಡ್ಡಿ ಅವರು ಬಂದರೆ ಏನಾಗುತ್ತೆ ಅನ್ನೋಂಥದ್ದು ವಿಚಾರ ಪಾರ್ಟಿಯಲ್ಲಿ ಹೇಳಿದಂಥ ಟೈಮಲ್ಲಿ ಜನಾರ್ದನ್ ರೆಡ್ಡಿ ಅವರು ಬರೋದ್ರಿಂದ ಪಾರ್ಟಿಗೆ ಲಾಭ ಆಗುತ್ತೆ ಅನ್ನೋಂಥ ವಿಚಾರವನ್ನು ನಾನು ಹೇಳಿದ್ದೀನಾಗಲಿ. ಅದು ಬೇರೆ ಏನು ಡಿಮ್ಯಾಂಡ್ಸ್ ಇದೆ ನನ್ನ ಗಮನದಲ್ಲಿಲ್ಲ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.